स्वागत है आपका बी न्यूज नेशन में। मैं हूं आबिद हुसैन शेख। कांग्रेस सरकार के खिलाफ जेडीएस का बिगेस्ट प्रोटेस्ट। बिडदी हरहल्ली में 7,500 से ज्यादा जमीन अधिग्रहण का कड़ा विरोध। जेडीएस का आरोप, हजारों किसानों की रोजगार पर खतरा बताया। प्रदर्शनकारियों ने बिडदी और हरहल्ली हुबली के जरकीज खेती वाली जमीन को अधिग्रहण करने के सरकारी फैसले के खिलाफ जेडीएस ने जोरदार विरोध जताया। आज बीजापुर शहर में पार्टी का आरोप है कि पहले फेस में लगभग 500 एकड़ जमीन और आने वाले दिनों में 7,500 से 9,600 एकड़ तक की खेती की जमीन अधिग्रहण करने की तैयारी चल रही है। सरकार की ओर से का गंभीर आरोप लगाया। जेडीएस के मुताबिक इस फैसले से 750 से ज्यादा किसान परिवार प्रभावित होंगे, जिनमें ज्यादातर गरीब और छोटे वर्ग के किसान मौजूद हैं। पार्टी ने यह भी कहा कि इस इलाके की डायरी सेरीकल्चर और हॉर्टिकल्चर पर आधारित अर्थव्यवस्था फाइनेंशियल कंडीशन को भी बड़ा नुकसान होगा और हर महीने यहां उत्पादित होने वाला लाखों लीटर दूध पर भी इफेक्ट पड़ सकता है। मेमोरेंडम में आरोप लगाया गया है कि जमीन अधिग्रहण प्रक्रिया में किसानों की राय और जरूरी सामाजिक और पर्यावरण की जांच को नजरअंदाज किया गया है। जेडीएस ने सरकार से अधिसूचना वापस लेने और किसानों की जमीन बचाने की मांग की है। किसानों की जमीन बचाओ, रोजगार और हरियाली को बर्बाद मत करो, इसी संदेश के साथ प्रशासन को एक निवेदन पत्र सौंपा आज बीजापुर जिला जेडीएस की ओर से, जिसमें कई पदाधिकारी और कार्यकर्ता मौजूद रहे। डीसी के जरिए ये मेमोरेंडम दिया गया एक प्रोटेस्ट के दौरान। इस प्रदर्शन के दौरान जेडीएस के जिला अध्यक्ष मल्लिकार्जुन एंडिगेरी, अप्पू गौड़ा पाटिल, स्टेट वाइस प्रेसिडेंट दिलावर काजी, बागायत हुसैन, राजू हिप्परगी, एसएस कादरी, हिरेमठ संजू, प्रशांत किंगी, पीर पाशा गच्ची महल, सिद्धन गौड़ा पाटिल, कौसर शेख, गिरनी वड्डर के अलावा कई पदाधिकारी और कार्यकर्ता रहे मौजूद। ನಮ್ಮ ಭೂಮಿ ನಮ್ಮ ಸತ್ತು, ನಮ್ಮ ಭೂಮಿ ನಮ್ಮ ಸತ್ತು, ನಮ್ಮ ಭೂಮಿ ನಮ್ಮ ಸತ್ತು, ನಮ್ಮ ಭೂಮಿ ನಮ್ಮ ಸತ್ತು, ನಮ್ಮ ಸತ್ತು, ನಮ್ಮ ಭೂಮಿ ನಮ್ಮ ಬಿಡದಿ ರೈತ ಹೋರಾಟಗಾರರಿಗೆ, ಬಿಡದಿ ರೈತ ಹೋರಾಟಗಾರರಿಗೆ ರೈತರ ಜಮೀನು ಉಳಿಲೇಬೇಕು, ರೈತರ ಜಮೀನು ಉಳಿಲೇಬೇಕು, ರೈತರ ಜಮೀನು ಉಳಿಲೇಬೇಕು. ಧಿಕ್ಕಾರ ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಜನ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ. ಇಂದು ಬಿಜಾಪುರ ಜಿಲ್ಲಾ ಜಾತ್ಯತೀತ ಜನತಾದಳದ ವತಿಯಿಂದ ಮಾನ್ಯ ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ ಗಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾನ್ಯ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಖಾಂತರ ಬಿಡದಿಯಲ್ಲಿ ನಡೀತಕ್ಕಂಥ ಟೌನ್ಶಿಪ್ ವಿರೋಧವನ್ನು ಮಾಡಿ ರೈತರಿಗೆ ಬೆಂಬಲ ಸೂಚಿಸಲಿಕ್ಕೆ ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ವಿಶೇಷವಾಗಿ ಇದು ನಮ್ಮ ಪಕ್ಷದ ಕಾರ್ಯಕ್ರಮ. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮುಖಾಂತರ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಮುಖಾಂತರ ಈ ಟೌನ್ಶಿಪ್ ವಿರೋಧವಾಗಿ ಪ್ರತಿಭಟನೆಯನ್ನು ಮನವಿಯನ್ನು ಸಲ್ಲಿಸಲಾಗಿದೆ. ಬೆಂಗಳೂರಿನ ಹತ್ತಿರವಾಗಿರ್ತಕ್ಕಂಥ ಬಿಡದಿ ಟೌನ್ಶಿಪ್ಪಿನ ಕರಾಳ ಮುಖವನ್ನು ನೋಡಿದರೆ ಭಾಳ ದುಃಖ ಆಗ್ತಕ್ಕಂಥದ್ದು. ಅರ್ಧ ಎಕರೆ, 1 ಎಕರೆ, 2 ಎಕರೆ ಇರ್ತಕ್ಕಂಥ ರೈತರನ್ನ ಒಕ್ಕಲ ಬೇಷ ಅತ್ಯಂತ ಫಲವತ್ತಾದ ಭೂಮಿಯವರು 1 ಎಕರೆ 2 ಎಕರೆಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು. ತೋಟಗಾರಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಇನ್ನಿತರ ಬೆಳೆಗಳನ್ನು ಕೂಡ ತಮ್ಮ ಬದುಕನ್ನು ತಾವು ಕಟ್ಟಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ರೈತರ ಮೊದಲ ಹಂತದಲ್ಲಿ 557 ಎಕರೆಯನ್ನು ಸಾಂಕೇತಿಕವಾಗಿ ಮಂದಿ ಈಗ ತೋರಿಸ್ಲಾಕ್ ಬೇಕಲ್ಲ, ಇಷ್ಟ ಮಾಡಕತ್ತಾರ ಅನ್ನೋದು ಬೇಕಲ್ಲ, ಹಂತವಾಗಿ ಅವನ್ನ ವಶಪಡಿಸಿಕೊಂಡು ವಶಪಡಿಸಿಕೊಳ್ಳಲು ನೋಟಿಫಿಕೇಶನ್ ಈ ಗಣ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಎರಡನೇ ಹಂತವಾಗಿ ಇನ್ನೂ ಹೆಚ್ಚುವರಿ ಭೂಮಿಗಳನ್ನು ತಗೊಳ್ಬೇಕು ಅನ್ನೋ ಹುನ್ನಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಅದಕ್ಕಾಗಿ ನಾವು ವಿಶೇಷವಾಗಿ ಜಾತ್ಯತೀತ ಜನತಾದಳ, ನಮ್ಮ ದೇವೇಗೌಡರ ನಾಯಕತ್ವದ ಜನತಾದಳ, ಕುಮಾರಸ್ವಾಮಿ ಅವರ ನಾಯಕತ್ವದ ಜನತಾದಳ ಅಂದರೆ ರೈತರ ಪರವಾಗಿ ನಾವೆಲ್ಲ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ರೈತ ಹೋರಾಟ ಮತ್ತು ರೈತರ ಬೇಕು ಬೇಡಿಕೆಗಳನ್ನು ಸ್ಪಂದಿಸ್ತಾ ಈ ಪಕ್ಷವನ್ನು ಹುಟ್ಟುಹಾಕಿ ಕಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಈಗ ರೈತರ ಪರವಾಗಿ ನಾವು ಗಟ್ಟಿಯಾಗಿ ನಿಲ್ತೇವೆ. ಆ ನಿಟ್ಟಿನಲ್ಲಿ ಅಲ್ಲಿ ಏನು ವಶಪಡಿಸಿಕೊಳ್ಬೇಕು ಅನ್ನುವಂಥದ್ದು, ಟೌನ್ಶಿಪ್ ಮಾಡಬೇಕು ಅನ್ನುವಂಥ ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ. ಅದರ ಮುಖಾಂತರ ಸಾವಿರ ಕೋಟಿಗಳನ್ನು ಲ್ಯಾಂಡ್ ಮಾಫಿಯಾ ಅಂತೀವಲ್ಲ ನಾವು, ಲ್ಯಾಂಡ್ ಮಾಫಿಯಾದ ಮುಖಾಂತರ ರೈತರನ್ನ ಕುತ್ತಿಗೆ ಹೆಚ್ಚಿಗೆ ತಾವು ಕೋಟಿಗಳನ್ನು ಹಣವನ್ನು ಗಳಿಸ್ತಕ್ಕಂಥ ಏಜೆಂಟರ್ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಆ ಸರ್ಕಾರದ ನೀತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಆ ರೈತರನ್ನ ಒಕ್ಕತಕ್ಕದಕ್ಕೆ ನಾವು ಯಾವ ಕಾಲಕ್ಕೂ ಬಿಡೋದಲ್ಲ.
ಇಡೀ ಕರ್ನಾಟಕವನ್ನು ರೈತರನ್ನ ನಾವೆಲ್ಲ ತಗೊಂಡು ಹೋಗಿ ಅಲ್ಲಿ ಟೌನ್ಶಿಪ್ ರದ್ದುಗೊಳಿಸ್ಲಿಕ್ಕೆ ಹೋರಾಟ ಆಗ್ತದೆ. ಈ ನಿಟ್ಟಿನಲ್ಲಿ ನಾಳೆ ಮತ್ತು ನಾಡ್ದು ಬಿಜಾಪುರದ ಬೆಂಗಳೂರಿನಲ್ಲಿ ಪಾದಯಾತ್ರೆನೂ ನಮ್ಮ ಪಾದಯಾತ್ರೆಯೂ ದೊಡ್ಡ ಬೃಹತ್ ಪ್ರಮಾಣದಲ್ಲಿದೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬಿಜಾಪುರ ಜಿಲ್ಲೆ ಜಾತ್ಯತೀತ ಜನತಾದಳದ ಪರವಾಗಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿಯನ್ನು ಸಲ್ಲಿಸಿದ್ದೇವೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆ ಕಾರಣ ಸರ್ಕಾರ ಕೂಡಲೇ ರೈತರ ಹೆಸರ ಮೇಲೆ ಪಾದಯಾತ್ರೆ ಮಾಡಿ ಕಾವೇರಿ ಕೃಷ್ಣ ಅಂತೆಲ್ಲ ಹೋರಾಟ ಮಾಡಿ ರೈತರನ್ನ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ತಕ್ಷಣವೇ ಈ ಕೆಲಸವನ್ನು ಕೈ ಬಿಡಬೇಕು. ರೈತರ ಪರವಾಗಿ ನಿಲ್ಲಬೇಕು. ಒಬ್ಬ ಟೌನ್ಶಿಪ್ ಕ್ಯಾನ್ಸಲ್ ಮಾಡ್ಕೋಬೇಕು. ಟೌನ್ಶಿಪ್ ಮಾಡೋಕೆ ನಮ್ಮ ತಕರಾರಿಲ್ಲ. ಎಲ್ಲಿ ಮರಡು ಭೂಮಿ ಏನಂತಾರ, ಬಂಜರು ಭೂಮಿ ಅಂತ ಇರ್ತದಲ್ಲ, ಈಗ ನಮ್ಮ ಕೋಲಾರ ಇಲ್ಲಿ ಹೋಗುವ ದಾರ್ಯಾಗ ಸಿಗ್ತಲ್ಲ ಅಂತ ಏನು ಬಿತ್ತು ಬೆಳೆಯಲಿಕ್ಕೆ ಉಪಯೋಗ ಆಗದೆ ಇರ್ತಕ್ಕಂಥ ಬಂಜರು ಭೂಮಿಯನ್ನು ಹುಡುಕೊಂಡು ಅಲ್ಲಿ ಟೌನ್ಶಿಪ್ ಮಾಡಿದ್ರೆ ನಮ್ದೇನು ತಕರಲ್ಲ. ಅಂತಲ್ಲಿ ಟೌನ್ಶಿಪ್ ಮಾಡ್ರಿ. ಫಲವತ್ತಾದ ಭೂಮಿಯನ್ನ ರೈತರಿಂದ ಕಸಿಕೊಳ್ಬೇಕನ್ನೋದು ಕಸಿದುಕೊಳ್ಳಬಾರದು ಅನ್ನೋದು ಒಂದೇ ಉದ್ದೇಶ ನಮ್ಮ ಪಕ್ಷದ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರೈತರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಹೇಳಿದಂತೆ ಬಿಡದಿ ಹಾಗೂ ಹುನ್ನಾರದ ಹಳ್ಳಿಯಲ್ಲಿ ಏನು ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಬಡ ರೈತರನ್ನು ಕೊಲ್ಲುವಂಥ ನಿಟ್ಟಿನಲ್ಲಿ ಹೋಗುತ್ತಾರೆ. ನಮ್ಮ ಸರ್ಕಾರಕ್ಕೆ ಇವತ್ತು ಮನವಿ ಮೂಲಕ ನಾವು ಕಡ್ಡಾಯವಾಗಿ ಇದನ್ನು ವಿರೋಧಿಸ್ತೇವೆ. ಅದು ಯಾಕೆ ಅಂದ್ರೆ ಹೆಚ್ಚು ಕಡಿಮೆ ಈಗ ಅಲ್ಲಿದ್ದಂಥ ರೈತರು ಹೆಂಗದಾರ, ಎಷ್ಟು ಬಡವರು ಅದಾರ ಅಂದ್ರೆ 1 ಎಕರೆಗಿಂತ ಹೆಚ್ಚಿನ ಜಮೀನು ಇಲ್ಲ, ಅರ್ಧ ಎಕರೆ ಪೌಣೆ ಎಕರೆ ಇದ್ದವ್ರು ಅದಾರ. ಅವ್ರು ಏನದ ಅದ್ರ ಮ್ಯಾಗೆ ಅವಲಂಬನವಾಗಿ ಅವ್ರ ಕುಟುಂಬ ಜೀವನ ನಡೆಸ್ತಾ ಇದ್ದಾರೆ. ಅಂಥದ್ದೇನದ ಕಸ್ಕೊಂಡ್ರೆ ಇವತ್ತು ಅವ್ರು ಏನು ಗತಿ ಆಗ್ತದ ಏನಾಗ್ತದ ಅನ್ನೋದು ಯಾರಿಗೂ ವಿಚಾರ ಇಲ್ಲ. ಈ ವಿಚಾರ ಬಿಟ್ಟು ಏನದ ಬರೀ ದೊಡ್ಡದೊಂದು ಟೌನ್ಶಿಪ್ ಮಾಡ್ತೇವೆ, ಒಂದು ದೊಡ್ಡದು ಇದು ಮಾಡ್ತೇವೆ ಅಂದಾಗ ಅದನ್ನು ಎಲ್ಲರೂ ಸರಿದು ಕೊಟ್ಟು ಇದು ಮಾಡ್ಬೇಕು ಅನ್ನೋ ಲೆಕ್ಕಕ್ಕೆ ಅದಾರ. ಅದಕ್ಕೆ ಏನದ ರೈತರನ್ನ ಸಾಯಿ ಹೊಡಿಬೇಡ್ರಿ, ರೈತರನ್ನ ಯಾವಾಗ ಇದು ಮಾಡಬಾರ್ದು. ಯಾಕಂದ್ರೆ ರೈತ ಇದ್ರೇನೆ ಇವತ್ತು ಜೀವನ, ನಮ್ಮ ಅನ್ನ ಬರುವುದೇ ರೈತನಿಂದ. ನಾವು ಎಲ್ಲ ರೈತರೇ. ಯಾರೇನು ಬಿಸ್ನೆಸ್ ಮಾಡಲಿ, ಮತ್ತೊಂದು ನೌಕರಿ ಮಾಡಲಿ, ಏನೇ ಮಾಡಿದ್ರು ಜಮೀನು ಇಟ್ಟೇ ಇರ್ತೀವಿ. ಆ ಜಮೀನು ಅಂದ ಮ್ಯಾಗ ರೈತರೇ ಅವರು. ಆ ರೈತರು ಏನದ ಹೆಂಗಿರ್ಬೇಕು, ಹಂಗಿದ್ರೇನೆ ಒಳ್ಳೇದು. ಅವ್ರಿಗೇನದ ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಹೇಳಿ ಇವತ್ತು ಆ ಬೆನ್ನೆಲುಬು ಹೊಡೆದು ಮುರಿಯುವಂಥ ಕೆಲಸ ಮಾಡುವಂಥ ಸರ್ಕಾರಕ್ಕೆ ನಾವು ವಿರೋಧವಾಗಿ ನಿಂತೇವೆ. ಈಗ ಅದಕ್ಕೆ ಏನದ ಇವತ್ತು ನಾವು ಆ ಸರ್ಕಾರ ಇದು ಮಾಡ್ತದ ಅಂತ ಹೇಳಿ ಏನೋ ನಮ್ಮ ರೈತರಪ್ಪ ಅರ್ಧ ಎಕರೆ 1 ಎಕರೆದವ್ರು ಬಡವರು ಅದಾರ ಇದು ಅದಾರ ಅಂತ ಹೇಳಿ ಸರ್ಕೊಂಡೇವಂದ್ರೆ ಈ ಕಿಚ್ಚು ನಾಳೆ ಬಿಜಾಪುರಕ್ಕೂ ಹತ್ತಬಹುದು. ಇದನ್ನೇನದ ನಾವು ನೆನಪಿಟ್ಕೋಬೇಕು. ರೈತರೇ ಎಲ್ಲಿ ಆದರೂ ಇವತ್ತು ನಾವು ಮತ್ತೊಬ್ಬರ ಮನೆಗೆ ಉರಿ ಹತ್ತಿಯದ ಅಂತ ಹೇಳಿ ನಿಂತು ನೋಡಿದೇವಂದ್ರೆ ಅದು ನಮ್ಮ ಮನೆಗೂ ಹತ್ತೋದು ತಡ ಇಲ್ಲ. ಅದಕ್ಕೆ ಏನದ ನಾವು ರೈತರೆಲ್ಲ ಒಕ್ಕಟ್ಟಾಗಬೇಕು, ಇದು ಆಗ್ಬೇಕು. ಯಾವತ್ತು ರೈತರು ಒಳ್ಳೆ ರೀತಿಯಿಂದ ದುಡಿಮೆ ಮಾಡಿ ಬೆಳೆಯುವಂಥ ಬೆಳೆ ಎಲ್ಲರಿಗೂ ಹೊಟ್ಟಿಗೆ ಮುಟ್ಟಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಈ ಹೋರಾಟ ಮಾಡಾಕತ್ತೀವಿ. ಅದಕ್ಕೆ ಏನದ ಯಾವತ್ತು ರೈತರಿಗೆ ಅನ್ಯಾಯ ಆಗ್ಲಾರ್ದಂಗ ಅವ್ರ ಜಮೀನು ಅವರು ಉಳುಮೆ ಮಾಡ್ಕೊಂಡಿರುವಂಗ ಮಾಡಿಕೊಡ್ಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡೆವು. ಅದನ್ನ ಈಡೇರಿಸಬೇಕು. ಇರ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತೇವೆ. और खबरों के लिए देखते रहिए बी न्यूज़ नेशन।